ಆತ್ಮೀಯರೇ ನಮಸ್ಕಾರ. PSTR, GPSTR, HSTR ಅಥವಾ TET ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಾರೆ. ಬಟ್ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಲ್ಲಿ ನಮ್ಮಲ್ಲಿ ಅನೇಕ ಗೊಂದಲಗಳಾಗ್ತವ. ಅಂತ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸುವ ಸಲುವಾಗಿ ಇಲ್ಲಿ ನಾನು ಆ 5 ಪ್ರಶ್ನೆಗಳನ್ನ ಆಯ್ದುಕೊಂಡಿದ್ದೀನಿ. ಆ 5 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಸೈಕಾಲಜಿ? ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಪ್ರಶ್ನೆ ಬಹಳಷ್ಟು ಸಲ ಕೇಳಿದಾರ. ಬಟ್ ನೀವು ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಒನ್ ನೋಡಿದ ಕೂಡಲೇ ನಿಮಗೆ ಗೊಂದಲಗಳು ಸೃಷ್ಟಿ ಆಗ್ತಾವ. ಯಾಕಂದ್ರ ಈ ಫಾದರ್ ಆಫ್ ಸೈಕಾಲಜಿ ಅನ್ನೋದು ಇದೆಲ್ಲ ಇಂಥವು ಈ 4 ಜನರಿಗೆ ಫಾದರ್ ಆಫ್ ಅಂತ ಹೇಳಿ ಬೇರೆ ಬೇರೆ ಒಂದು ಇದಕ್ಕೆ ಕರಿತಿರ್ತಾರ. ಸೊ ಹಿಂಗಾಗಿ ಇಲ್ಲಿ ಗೊಂದಲಗಳು ಬೇಡ, ಒಂದೊಂದೊಂದು ಕ್ಲಿಯರ್ ಮಾಡ್ತಾ ಹೋಗೋಣ. ಫಾದರ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ನಾವು ಸಿಗ್ಮಂಡ್ ಫ್ರೈಡ್ ಅನ್ನ ಕರಿತೀವಿ. ಓಕೆ, ಸೊ ಮೊದಲನೇ ಉತ್ತರ ಏನದಲ್ಲ, ಇದು ಎದಕ್ಕೆ ಉತ್ತರ ಹೇಳ್ರಿ? ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ. ಇವರು ವ್ಯಕ್ತಿತ್ವದ ಅಥವಾ ವ್ಯಕ್ತಿಯಲ್ಲಿನ 3 ಅವಸ್ಥೆಗಳ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಸಿದ್ಧಾಂತವನ್ನ ಸೂಚಿಸಿದ್ರು. ಅದನ್ನ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಸೈಕಾಲಜಿದಾಗ ದಿ ಬೆಸ್ಟ್ ಥಿಯರಿ ಅಂತ ಹೇಳಿ ಅದನ್ನ ಕರೀತಾರೆ. ಓಕೆ, ಸೊ ಸಿಗ್ಮಂಡ್ ಫ್ರೈಡ್ ಅವರು ಮನೋವಿಜ್ಞಾನದ ಪಿತಾಮಹ. ಇನ್ನ JB ವ್ಯಾಟ್ಸನ್ ಅಂತಿದಾರ, ಇವರು ವರ್ತನಾವಾದದ ಪಿತಾಮಹ ಆಗ್ತಾರೆ. ಆಮೇಲೆ ವಿಲಿಯಂ ಜೇಮ್ಸ್ ಕೂಡ ನೀವು ಓದಿರ್ತೀರಿ. ಇವರನ್ನ ಅಮೆರಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇನ್ನ ವಿಲ್ ಹೆಲ್ಮುಂಟ್ ಅಂತ ಏನಿದಾರಲ್ಲ, ಇವರನ್ನ ಏನಂತ ಕರೀತಾರೆ ಅನ್ನೋದ ಮುಂದಿನ ಪ್ರಶ್ನೆದಾಗ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ? ಇಲ್ಲಿ ಗೊಂದಲಗಳು ನಿಮಗ್ ಮಾಡ್ತಾವ. ಇಲ್ಲಿ ಆಪ್ಷನ್ಸ್ ಮತ್ತವ ಸೇಮ್ ಆಪ್ಷನ್ಸ್ ಅದಾವ. ಇಲ್ಲಿ ಕಳೆದ ಪ್ರಶ್ನೆದಾಗ ಏನಾಯ್ತು, ಮನೋವಿಜ್ಞಾನದ ಪಿತಾಮಹ ಯಾರು? ಈಗ ಏನಾಗಿದೆ, ಮಾಡರ್ನ್ ಸೈಕಾಲಜಿ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತದ, ಅದು ಮನೋವಿಜ್ಞಾನದ ಪಿತಾಮಹ ಯಾರು? ಸಿಗ್ಮಂಡ್ ಫ್ರೈಡ್ ಆದ್ರು. ಸೊ ಇದ್ರಾಗ ಸಿಗ್ಮಂಡ್ ಫ್ರೈಡ್ ಅಂತೂ ಅಲ್ವೇ ಅಲ್ಲ. ಇನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರ ಅಂದ್ರ ವಿಲ್ ಹೆಲ್ಮ್ ಊಂಟ್ ಅವರನ್ನ ಕರೀತಾರ. ಯಾಕೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಇವ್ರನ್ನ ಕರೀತಾರ ಅಂತಂದ್ರ, ಇವರು ಜರ್ಮನಿಯಲ್ಲಿ ಒಂದು ಯೂನಿವರ್ಸಿಟಿ ಇತ್ತು, ಲಿಪ್ಜಿಗ್ ಯೂನಿವರ್ಸಿಟಿ ಅಂತ. ಅಲ್ಲಿ ಮನೋವೈಜ್ಞಾನಿಕ ಪ್ರಯೋಗಾಲಯವನ್ನ ಆರಂಭಿಸ್ತಾರ. ಹಿಂಗಾಗಿ ಮಾನವನ ವರ್ತನೆಯನ್ನ ಪ್ರಯೋಗದ ಮೂಲಕ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ್ರಿಂದ ಇವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಕ್ಲಿಯರ್ ಆಯ್ತಲ್ಲ? ಓಕೆ, ಇನ್ನ ಮೂರನೇ ಪ್ರಶ್ನೆ ನೋಡ್ರಿ. ಕ್ವಶನ್ ನಂಬರ್ 3, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ? ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರು ಅಂತ ಹೇಳಿ ಇಲ್ಲಿ ಇದದ ಕ್ವಶನ್ ಅದ. ಸೊ ಇಲ್ಲಿ ಆಪ್ಷನ್ ನೋಡ್ರಿ, ಜೀನ್ ಪಿಯಾಜೆ, ಎಡ್ವರ್ಡ್ ಲೀ ಥಾರ್ನ್ಡೈಕ್, ಪೆಸ್ಟಾಲಜಿ ಮತ್ತು BF ಸ್ಕಿನ್ನರ್. ಇದ್ರಾಗ ಮೂರನೇ ಉತ್ತರ ಏನದಲ್ಲ, ಅದು ಸರಿಯಾದ ಉತ್ತರ ಅದ. ಪೆಸ್ಟಾಲಜಿಯನ್ನ ಏನಂತ ಕರೀತಾರೆ ಹೇಳ್ರಿ? ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಇವ್ರನ್ನ ಪೆಸ್ಟಾಲಜಿ ಅನ್ನು ಕರೀತಾರ. ಅದಕ್ಕೂ ಕಾರಣದ, ಯಾಕೆ ಪೆಸ್ಟಾಲಜಿ ಅನ್ನು ಕರೀತಾರಂದ್ರ, ಇವರೊಬ್ಬರ ಆಕ್ಚುಲಿ ಸ್ವಿಟ್ಜರ್ಲ್ಯಾಂಡಿನ ಶಿಕ್ಷಣ ತಜ್ಞ. ಆದ್ರೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರ. ಕಾರಣ ಏನಂತಂದ್ರ, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಮನೋವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸಿ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಇವರು ವಾದಿಸಿದ್ರು. ಮತ್ತು ಅದರಂತೆ ಶುರು ಮಾಡೋ ಸಲುವಾಗಿ ಒಂದು ಶಿಕ್ಷಕರ ತರಬೇತಿ ಸಂಸ್ಥೆಯನ್ನು ಕೂಡ ಇವರು ತೆರೆದಿದ್ರು. ಮೊದಲ ಬಾರಿಗೆ ಇಡೀ ಜಗತ್ತಿನಾಗ ಮೊದಲ ಬಾರಿಗೆ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಅನ್ನ ಓಪನಿಂಗ್ ಮಾಡಿದವರು ಪೆಸ್ಟಾಲಜಿ. ಹಿಂಗಾಗಿ ಇವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದ. ಇನ್ನ ನೆಕ್ಸ್ಟ್ ನೋಡ್ರಿ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ. ಕೊನೆಯ ಪ್ರಶ್ನೆ ಏನಿತ್ತು, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಿತ್ತು, ಪೆಸ್ಟಾಲಜಿ ಅಂತ ಹೇಳಿದ್ರು. ಇಲ್ಲಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರ? ಜೀನ್ ಪಿಯಾಜೆ, ಎಡ್ವರ್ಡ್ ಲೀ ಥಾರ್ನ್ಡೈಕ್, ಜಾನ್ ಡುವಿ ಮತ್ತು BF ಸ್ಕಿನ್ನರ್ ಅಂತ ಹೇಳಿ 4 ಆಪ್ಷನ್ ಅದಾವ. ಇದ್ರಾಗ ಬಿ ಆನ್ಸರ್ ಕರೆಕ್ಟ್ ಅದ, ಎಡ್ವರ್ಡ್ ಲೀ ಥಾರ್ನ್ಡೈಕ್. ಇವರನ್ನ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಕಾರಣ ಏನಂತಂದ್ರ, ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಕ್ಷೇತ್ರಕ್ಕೆ 3 ಥಿಯರಿಯನ್ನು ಕೊಟ್ಟರು. ಸಿದ್ಧತಾ ನಿಯಮ ಅಂತ ಹೇಳಿ ಒಂದು ಬರ್ತದ, ಲಾ ಆಫ್ ರೆಡಿನೆಸ್ ಅಂತ ಹೇಳಿ ಕರಿತೇವೆ, ಅಭ್ಯಾಸ ನಿಯಮ ಅಂತ ಹೇಳಿ ಬರ್ತದ, ಆಮೇಲೆ ಮೂರನೇದು ಪರಿಣಾಮ ನಿಯಮ ಅಂತ ಹೇಳಿ ಬರ್ತದ, ಮತ್ತು ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳಿ ಒಂದು ಥಿಯರಿಯನ್ನು ಕೊಡ್ತಾರೆ. ಹಿಂಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಕಲಿಬೇಕು, ಶಿಕ್ಷಕರಾದವರು ಯಾವ ರೀತಿ ಕಲಿಸ್ಬೇಕು, ಬೋಧನೆಯನ್ನು ಪರಿಣಾಮಕಾರಿಯಾಗಿ ಹೇಗೆ ಮಾಡೋದು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ EL ಥಾರ್ನ್ಡೈಕ್ ಅವ್ರು ಕೊಟ್ಟಿದ್ರಿಂದ ಅವರನ್ನ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು 5ನೇ ಪ್ರಶ್ನೆ ಏನೈತಲ್ಲ ಅದನ್ನ ನೋಡ್ಕೊಳ್ರಿ. ಜಾನ್ ಹೆನ್ರಿಚ್ ಪೆಸ್ಟಾಲಜಿ ವಾಸ್ ಎ ಫೇಮಸ್
ಹೆನ್ರಿಕ್ ಪೆಸ್ಟಾಲಜಿ ಅವರು ಒಬ್ಬ ಪ್ರಸಿದ್ಧ ಏನಾಗಿದ್ರು ಅವ್ರ ಈಗಾಗ್ಲೇ ಹೇಳಿದ್ನಲ್ಲ ಅವ್ರೇನಾಗಿದ್ರು ಹೇಳ್ರಿ ಶಿಕ್ಷಣ ತಜ್ಞ ಆಗಿದ್ರು. ಇಲ್ಲಿ ಯಾಕೆ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾನಂತಂದ್ರ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ನೀವು ಪೆಸ್ಟಾಲಜಿಯನ್ನ ಈಗಾಗಲೇ ಕರೆದಿದ್ದೀರಿ. ಬಟ್ ಅವರು ಆಕ್ಚುಲಿ ಮನೋವಿಜ್ಞಾನಿ ಇರಲಿಲ್ಲ, ಅವರು ಶಿಕ್ಷಣ ತಜ್ಞ ಆಗಿದ್ರು. ಶಿಕ್ಷಣ ಕ್ಷೇತ್ರದಾಗ ಮನೋವೈಜ್ಞಾನಿಕ ತತ್ವಗಳನ್ನ ಹೆಚ್ಚಾಗಿ ಅಳವಡಿಸಿಕೊಂಡಿದ್ರಿಂದ ಅವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯಲಾಗದ. ಓಕೆ, ಸೊ ಇವ್ರು ಮೂಲತಃ ಸ್ವಿಟ್ಜರ್ಲೆಂಡ್ದವ್ರು ಆಗಿದ್ರು. ಓಕೆ, ಸೊ ಈ 5 ಪ್ರಶ್ನೆಗಳು ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ನಂದು ಆಶಯ ಅದ. ಇನ್ನ ಈ 4 ಏನದಾವಲ್ಲ ಪ್ರಮುಖವಾಗಿ ಇದನ್ನ ಇನ್ನೊಂದ್ಸಲ ಪ್ರಶ್ನೆಗಳನ್ನ ನೋಡ್ಕೊಳ್ರಿ. ಒಂದನೇದು ಫಾದರ್ ಆಫ್ ಸೈಕಾಲಜಿ, ಎರಡನೇದು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ, ಮೂರನೇದು ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ, ಮತ್ತು ನಾಲ್ಕನೇದು ಫಾದರ್ ಆಫ್ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ. ಇಲ್ಲಿ ಒಂದೊಂದ ಬರೀತಾ ಹೋಗೋಣ ನಾವು. ಫಾದರ್ ಆಫ್ ಸೈಕಾಲಜಿ ಯಾರು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವ್ರನ್ನ ಆ ರೀತಿ ಕರಿತೀವಿ ನಾವು. ಓಕೆ, ಇನ್ನು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ ಹೇಳ್ರಿ? ವಿಲ್ ಹೆಲ್ಮ್ ಊಂಟ್ ಅವರನ್ನ ಕರಿತೀವಿ. ವಿಲ್ ಹೆಲ್ಮ್ ಊಂಟ್ ಅವರನ್ನ ನಾವು ಆ ರೀತಿ ಕರಿತೀವಿ. ಇನ್ ನೆಕ್ಸ್ಟ್ ನೋಡ್ರಿ, ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ ಹೇಳ್ರಿ? ಪೆಸ್ಟಾಲಜಿ ಅವ್ರನ್ನ ಕರಿತೀವಿ. ಆಮೇಲೆ ಫಾದರ್ ಆಫ್ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ ಅಂತ ಹೇಳಿ ನಾವು ಇ.ಎಲ್. ಥಾರ್ನ್ಡೈಕ್ ಅವರನ್ನ ಕರಿತೀವಿ. ಇ.ಎಲ್. ಥಾರ್ನ್ಡೈಕ್ ಅವರನ್ನ ಕರಿತೀವಿ. ಓಕೆ, ಸೊ ಈ 4 ಜನರನ್ನ ಒಂದ್ಸಲ ನೀವು ಇಲ್ಲಿ ನೋಡ್ರಿ. ಮೊದಲನೇದು ಫಾದರ್ ಆಫ್ ಸೈಕಾಲಜಿ, ಎರಡನೇದು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ, ಆಮೇಲೆ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಇಲ್ಲಿದ್ದಾರೆ ಪೆಸ್ಟಾಲಜಿ ಅವರು, ಫಾದರ್ ಆಫ್ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ ಇ.ಎಲ್. ಥಾರ್ನ್ಡೈಕ್ ಅವರು. ಸೊ ಈ ಪ್ರಶ್ನೆಗಳಿಗೆ ಇನ್ನು ಮುಂದೆ ಯಾವುದೇ ರೀತಿ ನಿಮ್ಮಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಈ ಪ್ರಶ್ನೆಗಳನ್ನ ಮತ್ತೂ ಕೂಡ ಕೇಳಾಗ್ತದ. ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಳುವಂತ ಕೆಲಸ ಮಾಡ್ರಿ. ವಿಷಯ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.